ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ ಕ್ರಾಂತಿಯ ಮೂಲಕ ಡಿಸಿಎಂ ಹುದ್ದೆಯಿಂದ ಸಿಎಂ ಹುದ್ದೆಗೆ ಬಡ್ತಿ ಬೇಕು ಅಂತ ನಿರೀಕ್ಷೆಯಲ್ಲಿದ್ದವರು ಅವರಿಗೆ ಹಾಗಾದ್ರೆ ಶಾಕ್ ಆದಿದೆಯಾ? ಸಂಪುಟ ಪುನರ್ರಚನೆಯಲ್ಲಿ ಬ್ಯುಸಿ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಕಪಿಲ್ ಸಿಬ್ಬಲ್ ಅವರ ಕಾರ್ಯಕ್ರಮದಲ್ಲಿ ಖರ್ಗೆ ಮತ್ತು ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ ಅಂತ ಸಿಎಂ ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ರು. ಸೋಮವಾರ ದೆಹಲಿಗೆ ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲೇ ಇದ್ದು ಪರಿಸ್ಥಿತಿಯನ್ನ ನಿಭಾಯಿಸುವ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಇನ್ನೇನು ಅವ್ರಿಗೆ ಸ್ಥಾನ ಸಿಕ್ತು ಅಂದಾಗಲೆಲ್ಲ ಕೈ ತಪ್ಪಿದ್ದಿದೆ. ಸಚಿವ ಸಂಪುಟ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನುವಂತ ಮಾಹಿತಿ ಇದೆ. ನನಗೆ ಗೊತ್ತಿಲ್ಲಪ್ಪ, ಅವರು ಏನು ಭೇಟಿ ಮಾಡಿದಾರೋ ಏನು ಮಾತಾಡಿದಾರೋ ಗೊತ್ತಿಲ್ಲ. ಸ್ವಾಭಾವಿಕ ಲೀಡ್ರು ಬಂದಾಗ ಸಿ ಎಮ್ನ ಭೇಟಿ ಮಾಡೋದು, ಸಿ ಎಮ್ಗೆ ಟೈಮ್ ಕೇಳಿದಾಗ ಕೊಡೋದು ಇವೆಲ್ಲ ಪದ್ಧತಿ ಇರ್ತದೆ. ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀರಾ? ಸದ್ಯಕ್ಕಿನ್ನ ನಾನು, ಯಾಕೆಂದರೆ ನಿನ್ನೆ ತಾನೇ ಈಗ ಬಂದಿದ್ದೀನಿ. ಅವರು ಸಂಡೇ ಭೇಟಿ ಮಾಡ್ತಾರೋ ಇಲ್ಲೋ ಇನ್ನು ನನಗೆ ಗೊತ್ತಿಲ್ಲ. ನನಗೆ ನಾನು ನೋಡ್ತೀನಿ. ನಾನು ಇನ್ನು ನಾಯಕತ್ವ ಬದಲಾವಣೆಯ ಸಂಪುಟ ಪುನರ್ರಚನೆ ಅನ್ನೋ ಪ್ರಶ್ನೆಗಳಿದ್ವು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರದು ಅಪ್ಪರ್ ಹ್ಯಾಂಡ್ ಆಯಿತು ಅಂತ ನಾವು ವಿಶ್ಲೇಷಣೆ ಮಾಡಬೇಕಾ, ಅಥವಾ ಮಂಡೇ ಖರ್ಗೆ ಅವರ ಮೀಟಿಂಗ್ ತನಕ ಕಾಯಬೇಕಾ? ಚಾನ್ಸಸ್ ಯಾವ್ದು ಜಾಸ್ತಿ ಇದೆ? ಕ್ಯಾಬಿನೆಟ್ ರೀಶಫಲ ಅಥವಾ ಎಕ್ಸ್ಪ್ಯಾನ್ಷನ್ ಸಾಧ್ಯತೆ ತೀರಾ ಕಡಿಮೆ ಅಂತ, ಅಲ್ಲಿ ಏನು ತುಂಬಿಸ್ಕೊಳ್ಳೋದಕ್ಕೆ ಏನು ದೊಡ್ಡ ಸ್ಥಾನಗಳೇನು ಉಳಿದಿಲ್ಲ ಅಂತ? ಮಮತಾ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನೇರವಾಗಿ ಸಂಪುಟ ಪುನರ್ರಚನೆಯ ಬಗ್ಗೆ ಇಲ್ಲಿ ರಾಹುಲ್ ಗಾಂಧಿಯ ಜೊತೆಗೆ ಹೆಚ್ಚು ಮಾತನಾಡಿಲ್ಲ. ಖಾಲಿ ಉಳಿದಿರುವಂತ ಸ್ಥಾನಗಳ ಭರ್ತಿಗೆ ಅವಕಾಶ ಕೊಡಬೇಕು, ಮತ್ತೆ ವಿಧಾನ ಪರಿಷತ್ನಲ್ಲಿ ಸಭಾಪತಿ ಉಪಸಭಾಪತಿಯ ಆಯ್ಕೆಗೆ ಅನುಮತಿಯನ್ನ ಕೊಡಬೇಕು ಅಂತ ಕೇಳಿದ್ದಾರೆ. ಸೊ ಇದು ಪರೋಕ್ಷವಾಗಿ ಸಂಪುಟ ಪುನರ್ರಚನೆಗೆ ಪ್ರಸ್ತಾಪವನ್ನು ನೀಡುವಂತಹ ಒಂದು ಪ್ಲಾನ್ ಆಗಿರುವಂತದ್ದು. ಈ ಬಗ್ಗೆ ಪ್ರಸ್ತಾಪ ಇಡ್ತಾ ಇದ್ದಂತೆ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆಗೆ ಮಾತನಾಡಿ, ಅದಾದ ಬಳಿಕ ಕೆ.ಸಿ. ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸೋಮವಾರ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಿಎಂ ಸಿದ್ದರಾಮಯ್ಯ ಅವರು ಭೇಟಿ ಆಗ್ತಾರೆ. ಈ ಸಂದರ್ಭದಲ್ಲಿ ಮಹತ್ವದ ಚರ್ಚೆಗಳಾಗಬಹುದು. ಸೊ ಈ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆಯೋ ಪುನರ್ರಚನೆಯೋ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ನಿರ್ಧಾರಗಳು ಗೊತ್ತಾಗುತ್ತೆ. ಇನ್ನು ಮತ್ತೊಂದು ಕಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಈಗ ದೆಹಲಿಯಲ್ಲೇ ಓಡಾಡ್ತಾ ಇದ್ದಾರೆ. ಅವರು ಕೂಡ ನಿನ್ನೆ ದೆಹಲಿಗೆ ಬಂದಿದ್ರು, ಮತ್ತೆ ಇವತ್ತು ಹೈದರಾಬಾದ್ಗೆ ಹೋಗಿದ್ದಾರೆ. ಮತ್ತೆ ವಾಪಸ್ ಅವರು ದೆಹಲಿಗೆ ಬಂದು ನಾಳೆಯೂ ಕೂಡ ದೆಹಲಿಯಲ್ಲಿ ಅವರು ಠಿಕಾಣಿಯನ್ನ ಹೂಡ್ತಾರೆ. ಸೊ ಹೀಗಾಗಿ ಅವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗುವಂತ ಸಾಧ್ಯತೆಗಳಿದಾವೆ. ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಅನ್ನುವಂಥದ್ದು ಕೇವಲ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಕೇಳಿ ಮುಂದುವರ್ಸಲ್ಲ. ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಕೂಡ ಇಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯ ಏನ್ ಹೇಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕು. ಈ ಹಿಂದೆಯೂ ಕೂಡ ಅವರೀಗ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತೆರೆಮರೆಯಲ್ಲಿ ಕಸರತ್ತುಗಳನ್ನ ನಡೆಸ್ತಾ ಇದ್ದಾರೆ. ಸೊ ಖರ್ಗೆ ಅವರ ಜೊತೆಗೆ ಮಾತುಕತೆಗೆ ಕೂತಂತ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದ್ರ ಮೇಲೆ ಮುಂದಿನ ಭವಿಷ್ಯ ನಿರ್ಧಾರ ಆಗುತ್ತೆ. ಮಮತಾ, ರೈಟ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್.